ನಮಸ್ಕಾರ ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರೋದು ದ ಫ್ರಾಗ್ಸ್. ಇದವರು ಅರಿಸ್ಟೋಫೆನ್ಸ್. ಇವರು ಒಬ್ಬ ರೋಮನ್ ಪೋಯೆಟ್ ಆಗಿದ್ದಾರೆ. ಇದೊಂದು ಕಾಮಿಡಿಯಾಗಿದ್ದು ಇದನ್ನು 405 BCಯಲ್ಲಿ ಪರ್ಫಾರ್ಮ್ ಮಾಡಲಾಯಿತು. ಡಯನೀಷಿಯಾ ಅನ್ನುವ ಫೆಸ್ಟಿವಲಲ್ಲಿ ಇದು ಫಸ್ಟ್ ಟೈಮ್ ಪರ್ಫಾರ್ಮ್ ಆಗಿ ಪ್ರೈಸ್ ವಿನ್ನಿಂಗ್ ಕೂಡ ಆಗಿತ್ತು. ಈ ಪ್ಲೇಯ ಕ್ಯಾರೆಕ್ಟರ್ಸನ್ನು ನೋಡೋಣ. ಡಯನೈಸಿಸ್ ಇದರ ಪ್ರೊಟಗಾನಿಸ್ಟ್ ಆಗಿದ್ದಾರೆ. ಗಾಡ್ ಆಫ್ ವೈನ್ ಆ್ಯಂಡ್ ರಿಲಿಜನ್. ಗ್ರೀಕ್ ಮೈಥಾಲಜಿ ಪ್ರಕಾರ ಇವರು ಗಾಡ್ ಆಫ್ ವೈನ್ ಮತ್ತು ಧರ್ಮದ ದೇವರಾಗಿದ್ದಾರೆ. ಆತ ತುಂಬ ಬುದ್ಧಿವಂತ, ಆಂಬಿಷಿಯಸ್ ಆಗಿದ್ದ ಹಾಗೂ ಶೂರನೂ ಆಗಿದ್ದ. ಝ್ಯಾಂತಿಯಾಸ್ ಡಯನೈಸಿಸ್ನ ಸ್ಲೇವ್ ಆಗಿದ್ದಾನೆ ಹಾಗೂ ಇವನು ಕೂಡ ಶೂರ, ಧೀರ, ತುಂಬ ಧೈರ್ಯವಂತ ಆಗಿದ್ದ. ನೆಕ್ಸ್ಟ್ ಬರುವ ಪಾತ್ರವೇ ಹರ್ಕ್ಯುಲಸ್. ಇವನು ಜ್ಯೂಸಿನ ಮಗ. ಉಳಿದ ಕ್ಯಾರೆಕ್ಟರ್ಗಳಲ್ಲಿ ಮುಖ್ಯವಾಗಿ ಕಾಣೋದು ಫ್ಲೂಟೋ. ಇವನು ಹೆಡಿಸನ ಯಜಮಾನನಾಗಿದ್ದಾನೆ. ಯೂರಿಪಿಡೀಸ್ ಮತ್ತು ಎಕ್ಸ್ಲಸ್ ಎನ್ನುವ 2 ಪಾತ್ರಗಳು ಇವೆ. ಅಲ್ಲದೆ ಕೋರಸ್ ಎನ್ನುವ ಫ್ರಾಗ್ ಕೂಡ ಇದೆ. ಈ ಪ್ಲೇಯ ಆರಂಭದಲ್ಲಿ ಡಯನೈಸಿಸ್ ತುಂಬ ಫೆಡ್ ಆಫ್ ಆಗಿದ್ದ. ಯಾಕಂದರೆ ಅವನು ಯೂರಿಪಿಡೀಸ್ನ ಕೃತಿಗಳನ್ನು ಮಿಸ್ ಮಾಡ್ತಿದ್ದ. ಅದಲ್ಲದೆ ಆಸ್ಕಿಲಸ್ನ ನೆನಪು ಕೂಡ ಬರ್ತಾ ಇತ್ತು. ಅವರಿಲ್ಲದೆ ಅಥೆನ್ಸ್ನಲ್ಲಿ ಯಾವುದೇ ಕೆಲಸಗಳು ಮುಂದೆ ಹೋಗ್ತಾ ಇಲ್ಲ. ಅವರ ರೀತಿ ಕೆಲಸ ಮಾಡೋದು ಯಾರಿಂದಲೂ ಸಾಧ್ಯವಿಲ್ಲ. ಅವರ ರೀತಿ ಟ್ರ್ಯಾಜಿಡಿ ಇರ್ಬೋದು, ಪ್ಲೇ ಇರ್ಬೋದು, ಕಾಮಿಡಿ ಇರ್ಬೋದು, ಇಂತಹದನ್ನೆಲ್ಲ ಬರೀಲಿಕ್ಕೆ ಯಾರೂ ಇರಲಿಲ್ಲ. ಈ ಕಾರಣದಿಂದ ಡಯನೈಸಿಸ್ ಫೆಡ್ ಆಫ್ ಆಗಿದ್ದ ಅಥವಾ ಫ್ರಸ್ಟ್ರೇಟ್ ಆಗಿದ್ದ. ಇದೇ ಬೇಸರದಿಂದ ಅವನು ಹೆಡಿಸ್ ಹೋಗ್ತಾನೆ. ಹೆಡಿಸ್ ಅಂದರೆ ಗ್ರೀಕ್ ಮೈಥಾಲಜಿಯಲ್ಲಿ ಬರುವ ಅಂಡರ್ ವರ್ಲ್ಡ್. ಸಾವು ಹೊಂದುವ ಮೊದಲು ಮನುಷ್ಯರು ಹೆಡಿಸ್ಗೆ ಹೋಗ್ತಾರೆ. ಈಗ ಡಯನೈಸಿಸ್ ಹೆಡಿಸ್ಗೆ ಹೋಗಿ ಯೂರಿಪಿಡೀಸನ್ನು ಕರ್ಕೊಂಡು ಬರುವ ಪ್ಲ್ಯಾನ್ ಮಾಡ್ತಾನೆ. ಹೆಡಿಸಿನ ಮಾರ್ಗವನ್ನು ಕಂಡುಹಿಡಿಯುವುದಕ್ಕಾಗಿ ಹರ್ಕ್ಯುಲಸ್ನ ಸಹಾಯ ಕೇಳ್ತಾನೆ. ಡಯನೈಸಿಸ್ ಹರ್ಕ್ಯುಲಸ್ನ ರೀತಿ ಬಟ್ಟೆ ಬರೆಗಳನ್ನು ಧರಿಸುತ್ತಾನೆ. ಅವನ ವೇಷಭೂಷಣ ಹೇಗಿತ್ತೆಂದರೆ ತಕ್ಷಣ ಅವನನ್ನು ಡಯನೈಸಿಸ್ ಅಂತ ಅಂದುಕೊಳ್ಬೇಕಾಗಿತ್ತು. ಆ ಬಟ್ಟೆಗಳನ್ನು ಧರಿಸಿಕೊಂಡು ಹರ್ಕ್ಯುಲಸ್ನ ಹತ್ರ ಹೋಗ್ತಾನೆ. ಹರ್ಕ್ಯುಲಸ್ ಇವನ ಬಟ್ಟೆ ಬರೆಗಳನ್ನು ನೋಡಿಕೊಂಡು ನಗಾಡ್ತಾನೆ. ಯಾಕಂದರೆ ಅದು ತುಂಬ ಡಿಫ್ರೆಂಟ್ ಆಗಿ ಕಾಣ್ತಾ ಇತ್ತು. ಡಯನೈಸಿಸ್ ಹೆಡಿಸ್ ಹೋಗುವಂತಹ ಶಾರ್ಟ್ಕಟ್ ಏನಾದರೂ ಇದೆಯಾ ಅಂತ ಕೇಳ್ತಾನೆ. ಹೆಡಿಸಿಗೆ ಹೋಗೋದು ತುಂಬ ಸುಲಭ. ಒಂದನೇನು ತುಂಬ ಎತ್ತರವಾದ ಬೆಟ್ಟಗುಡ್ಡಗಳನ್ನು ಏರಬೇಕು ಅಥವಾ ದೊಡ್ಡ ಕಟ್ಟಡಗಳನ್ನು ಹತ್ತಬೇಕು, ಮತ್ತು ಅಲ್ಲಿಂದ ಕೆಳಗೆ ಹಾರಬೇಕು, ಮತ್ತು ಸತ್ತಾದ್ಮೇಲೆ ಹೆಡಿಸಿಗೆ ಹೋಗ್ಬೋದು ಅಂತ ಹೇಳ್ತಾನೆ. ಡಯನೈಸಿಸ್ಗೆ ಇದನ್ನು ಕೇಳಿ ತುಂಬ ನಿರಾಶೆಯಾಗುತ್ತೆ. ಅವನ ಯೂರಿಪಿಡೀಸನ್ನು ಅಲ್ಲಿಂದ ಜೀವಂತ ಕರ್ಕೊಂಡು ಬರಬೇಕಾಗಿತ್ತು. ಹರ್ಕ್ಯುಲಸ್ ಅವನಿಗೆ ಒಂದು ಕೆರೆಯ ಹತ್ತಿರದಿಂದ ಹೋಗುವಂತಹ ದಾರಿಯನ್ನು ಹೇಳ್ತಾನೆ. ತುಂಬ ಸುದೀರ್ಘವಾದ ದಾರಿಯಾಗಿದೆ, ಆದರೆ ಹೋಗಬೇಕಾದ ಅನಿವಾರ್ಯತೆ ಇತ್ತು. ಇಬ್ಬರು ಆ ಕೆರೆಯ ಮೂಲಕ ತಮ್ಮ ಪ್ರಯಾಣವನ್ನು ಆರಂಭಿಸಿದರು. ಡಯನೈಸಿಸ್ ಶಿಪ್ಪಲ್ಲಿ ಕೂತ್ಕೊಂಡು ತನ್ನ ಪ್ರಯಾಣವನ್ನು ಮುಂದುವರಿಸ್ತಾನೆ. ಶಿಪ್ಪಿನಲ್ಲಿ ಕುಳಿತುಕೊಳ್ಳೋದಿಲ್ಲ. ಮುಂದೆ ಅವರು ಹಾಗೆ ಸಾಗ್ತಾ ಇರಬೇಕಾದ್ರೆ ಫ್ರಾಗ್ಸ್ನ ಕೋರಸ್ ಸಿಗ್ತದೆ. ವಿಭಿನ್ನ ರೀತಿಯ ಶಬ್ದಗಳು ಕೇಳುತ್ತಿದ್ದವು. ಡಯನೈಸಿಸ್ಗೆ ಆ ಫ್ರಾಗ್ಗಳು ಏನು ಹೇಳ್ತಾ ಇದೆ ಅಂತ ಅರ್ಥ ಆಗ್ತಿರ್ಲಿಲ್ಲ. ಈ ಫ್ರಾಗ್ಗಳ ಕಾರಣದಿಂದಲೇ ಈ ಕೃತಿಯ ಹೆಸರು ದಿ ಫ್ರಾಗ್ ಎಂದಾಯಿತು. ಫ್ರಾಗ್ಸ್ಗಳ ಕೋರಸ್ ಏನಿತ್ತು ತುಂಬ ಡಿಫ್ರೆಂಟ್ ಆಗಿ ಕೇಳ್ತಾ ಇತ್ತು. ಫ್ರಾಗ್ಗಳ ಸ್ವರವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಡಯನೈಸಿಸ್ ತಾನೂ ಒಂದು ಕೆಲವು ಶಬ್ದಗಳನ್ನು ಆರಂಭಿಸ್ತಾನೆ, ಮಾತಾಡ್ತಾನೆ. ಫ್ರಾಗ್ಸ್ಗಳಿದನ್ನು ನೋಡಿ ಡಯಾನಿಸಿಸ್ ಹಾಡ್ತಾ ಇದ್ದಾನೆ ಅಂತ ಅಂದ್ಕೊಳ್ತಾರೆ. ಆ ಲೇಕಿನ ಇನ್ನೊಂದು ದಡದಲ್ಲಿ ಡಿಯೋನಿಸಿಸ್ ಮತ್ತು ಕ್ಸಾಂತಿಯಸ್ ಅವರ ಪುನಃ ಭೇಟಿಯಾಗುತ್ತೆ. ಅಲ್ಲಿರುವ ಜನಗಳು ಕೆಲವೊಂದು ಕೋರಸನ್ನು ಹೇಳ್ತಾ ಇದ್ರು. ಆ ಕೋರಸ್ ಯಾವುದೋ ಪೂಜೆ ಮಾಡುವಂತೆ ಕಾಣುತ್ತಿತ್ತು. ಅವರಿಬ್ಬರು ತನ್ನ ಪ್ರಯಾಣವನ್ನು ಮುಂದುವರಿಸ್ತಾರೆ. ಅಂಡರ್ ವರ್ಲ್ಡ್ನ ಕಿಂಗ್ ಆದ ಫ್ಲೂಟೋನ ಮನೆಯ ದ್ವಾರದ ಹತ್ರ ಹೋಗಿ ತಲುಪ್ತಾರೆ. ಅಲ್ಲಿಗೆ ಏಕಸ್ ಬರ್ತಾನೆ. ಅವನಿಗೆ ಡಯಾನಿಸಿಸನ್ನು ನೋಡಿ ಹರ್ಕ್ಯುಲಸ್ ಅಂತ ಅಂದ್ಕೊಂಡು ತುಂಬ ಕೋಪ ಬರ್ತದೆ. ಏಕೆಂದರೆ ಅವನು ಅಲ್ಲಿ ಸೆರೆಬ್ರಸ್ ಅನ್ನುವ ಕ್ರೂರ ಮೃಗವನ್ನು ಡಿಸ್ಟರ್ಬ್ ಮಾಡಿದ್ದ. ಇವರೆಲ್ಲರೂ ಒಳಗೆ ಹೋಗ್ತಾರೆ. ಅಲ್ಲಿ ಅವರು ಪುನಃ ತನ್ನ ಡ್ರೆಸ್ಸನ್ನು ಚೇಂಜ್ ಮಾಡ್ತಾರೆ. ಡಯನೈಸಿಸ್ ಮತ್ತು ಹರ್ಕ್ಯುಲಸ್. ಪುನಃ ಹರ್ಕ್ಯುಲಸನ್ನು ಡಯಾನಿಸಿಸ್ ಅಂದ್ಕೊಂಡು ನೀನು ನನ್ನ ಆಹಾರವನ್ನು ಕಿತ್ತುಕೊಂಡಿದ್ದಿ ಅಂತ ಕಂಪ್ಲೇಂಟ್ ಮಾಡ್ತಾನೆ. ಡಯಾನಿಸಿಸ್ ಇದರಿಂದ ಭಯಗೊಂಡು ಒನ್ಸ್ ಅಗೇನ್ ತನ್ನ ಬಟ್ಟೆಯನ್ನು ಕ್ಸಾಂತಿಯಸ್ನೊಟ್ಟಿಗೆ ಎಕ್ಸ್ಚೇಂಜ್ ಮಾಡಿಕೊಳ್ತಾನೆ. ಪುನಃ ಡಯಾನಿಸಿಸ್ಗೆ ಹೇಳ್ತಾರೆ, ನೀವು ನನ್ನ ನೌಕರನನ್ನು ಹೊಡೆದಿದ್ದೀರಿ, ಹಿಂಸೆ ಕೊಟ್ಟಿದ್ದೀರಿ. ಡಯಾನಿಸಿಸ್ ಇದರಿಂದ ಕೋಪಗೊಂಡು ನಾನು ಗಾಡ್ ಅಂತ ಹೇಳ್ತಾನೆ. ಏಕಸ್ಗೆ ಭಯಗೊಂಡು ಇವರಲ್ಲಿ ಯಾರು ನಿಜವಾದ ದೇವರು ಅಂತ ಕನ್ಫ್ಯೂಸ್ ಆಗ್ತಾನೆ. ಇಬ್ಬರಿಗೂ ಸರಿಯಾಗಿ ಬಾರಿಸ್ತಾನೆ, ಟಾರ್ಚರ್ ಮಾಡ್ತಾನೆ. ಇಬ್ಬರೂ ಕೂಡ ಈಕ್ವಲಿ ರೆಸ್ಪಾನ್ಸಿಬಲ್ ಆಗ್ತಾರೆ ಇವರ ಮಿಸ್ಟೇಕ್ಗಳಿಗೆ ಅನ್ನೋದು ಏಕಸ್ನ ಯೋಚನೆ. ಅಲ್ಲಿಂದ ಅವರಿಗೆ ಹೆಡಿಸ್ಗೆ ಹೋಗುವಂಥ ದಾರಿ ಸಿಗ್ತದೆ. ಇಬ್ಬರು ಒಳಗಡೆ ಹೋಗುವ ಮೊದಲು ಯೂರಿಪಿಡೀಸ್ ಸಿಗ್ತಾನೆ. ಅವನು ಫ್ಲೂಟೋನ ಡಿನ್ನರ್ ಟೇಬಲ್ನಲ್ಲಿ ಆಲ್ರೆಡಿ ಒಬ್ಬ ಬೆಸ್ಟ್ ಪೋಯೆಟ್ನೊಟ್ಟಿಗೆ ಮಲ್ಕೊಂಡಿದ್ದ. ಫ್ಲೂಟೋ ಅಲ್ಲೊಂದು ಕಾಂಟೆಸ್ಟ್ ಅರೇಂಜ್ ಮಾಡಿದ್ದ. ಕಾಂಟೆಸ್ಟ್ ಏನಂದರೆ ಹೆಡಿಸ್ನ ಬೆಸ್ಟ್ ಪೋಯೆಟ್ ಯಾರೆಂಬುದು. ಆ ಕಾಂಟೆಸ್ಟ್ನಲ್ಲಿ ಜಡ್ಜ್ ಡಯನೈಸಿಸನ್ನು ಬೆಸ್ಟ್ ಪೋಯೆಟ್ ಅಂತ ಮಾಡ್ತಾರೆ. ಯೂರಿಪಿಡೀಸ್ ಮತ್ತು ಎಸ್ಕೆಲಸ್ ತಮ್ಮಿಬ್ಬರ ಕುರಿತಾಗಿ ತುಂಬ ಕ್ರಿಟಿಸೈಸ್ ಮಾಡ್ತಾರೆ. ಇಬ್ಬರು ಇನ್ನೊಬ್ಬರ ಕೃತಿಗಳ ಕುರಿತು ಲಿಟರರಿಯಾಗಿ ತುಂಬ ಕ್ರಿಟಿಕ್ ಮಾಡ್ತಾರೆ.
ಒಬ್ಬರು ಇನ್ನೊಬ್ಬರ ಕೃತಿಗಳ ನಿರೀಕ್ಷೆಗಳ ಕುರಿತು ಕ್ರಿಟಿಸೈಸ್ ಮಾಡ್ತಾ ಇರ್ತಾರೆ, ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾರೆ. ಯೂಸ್ ಮಾಡಿದ ಲ್ಯಾಂಗ್ವೇಜ್ ಕಡೆ ಕೂಡ ಕ್ರಿಟಿಸೈಸ್ ಮಾಡ್ತಾರೆ. ಭಾಷಾ ಪ್ರಯೋಗದ ಬಗ್ಗೆ ಹಾಗೂ ಆ ಕೃತಿಯಲ್ಲಿ ಬರುವಂತಹ ಬೇರೆ ಬೇರೆ ಪಾತ್ರಗಳ ಕುರಿತು ಕೂಡ ವ್ಯಂಗ್ಯಗಳನ್ನು, ವಿಡಂಬನೆಗಳನ್ನು, ಕ್ರಿಟಿಸೈಸನ್ನು ಮಾಡ್ತಾರೆ. ಯೂರಿಪಿಡಿಸ್ನ ಕೃತಿಗಳು ರಿಯಲಿಸಮ್ ಬೇಸ್ ಆಗಿತ್ತು, ಅಂದರೆ ವಾಸ್ತವಿಕತೆ ಅಥವಾ ವಸ್ತುಸ್ಥಿತಿಯನ್ನು ಬೇಸ್ ಆಗಿಟ್ಕೊಂಡಿತ್ತು. ಅದರಲ್ಲಿ ಬಳಸ್ತಾ ಇದ್ದಂತಹ ಭಾಷೆ ತುಂಬ ಸರಳವಾಗಿತ್ತು. ಅದರಲ್ಲಿ ಬರ್ತಾ ಇದ್ದಂತಹ ವ್ಯಕ್ತಿಗಳೆಲ್ಲ ಕಾಮನ್ ಮ್ಯಾನ್ಗಳು, ಸಾಮಾನ್ಯ ಮನುಷ್ಯರಾಗಿದ್ದರು. ಸಾಮಾನ್ಯ ಜನರಿಗೆ ಸರಳವಾದ ಭಾಷೆಯ ಪ್ರಯೋಗ ಅವಶ್ಯಕವಾಗಿತ್ತು. ಅಂತಹ ಕವಿಗಳ ಕುರಿತು ಅಥವಾ ಅವರ ಕೃತಿಗಳ ಕುರಿತು ಸ್ಟಡಿ ಮಾಡುವ ಅಗತ್ಯತೆ ಜನಗಳಿಗೂ ಇತ್ತು. ಇದಲ್ಲದೆ ಯೂರಿಪಿಡಿಸ್ ಎಸ್ಕಿಲಸ್ನನ್ನು ಕ್ರಿಟಿಸೈಸ್ ಮಾಡಲಿಕ್ಕೆ ಆರಂಭಿಸ್ತಾನೆ. ಅವನು ಯೂಸ್ ಮಾಡುವ ಲ್ಯಾಂಗ್ವೇಜ್ ಏನಿತ್ತು ತುಂಬ ಕ್ರಿಟಿಕಲ್ ಆಗಿತ್ತು, ತುಂಬ ಕ್ಲಿಷ್ಟವಾಗಿತ್ತು. ಅದನ್ನು ಒಬ್ಬ ಸಾಮಾನ್ಯ ಓದುಗನಿಗೆ ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟಕರವಾಗಿತ್ತು. ಮುಂದುವರಿದು ಎಸ್ಕಿಲಸ್ನು ಕೂಡ ಯೂರಿಪಿಡಿಸ್ನ ಕೃತಿಗಳ ಕುರಿತು ಕ್ರಿಟಿಸೈಸ್ ಮಾಡಿ, ಯೂರಿಪಿಡಿಸ್ನ ಕೃತಿಗಳಿರಬಹುದು, ಅದರಲ್ಲಿ ಬರುವ ಪಾತ್ರಗಳು ಎಲ್ಲ ಇಮ್ಮೋರಲ್ ಆಗಿದೆ, ಅದು ಸಮಾಜಕ್ಕೆ ಮುಟ್ಟುವಂತಿಲ್ಲ, ಇಷ್ಟಕರವಾಗಿರುವ ಕಾರಣ ಅದು ಜನಸಾಮಾನ್ಯರಿಗೆ ಈಸಿಯಾಗಿ ಕನ್ವೆ ಆಗೋದಿಲ್ಲ, ತಲುಪುವುದಿಲ್ಲ, ತುಂಬ ಹೀರೋಯಿಕ್ ಆಗಿದೆ, ವ್ಯಕ್ತಿ ಪ್ರಧಾನ ಅಥವಾ ನಾಯಕ ಪ್ರಧಾನವಾಗಿದೆ, ತುಂಬ ಬ್ರೇವ್ ಕೆಲಸಗಳನ್ನು ಸಪೋರ್ಟ್ ಮಾಡಿ. ಇವರಿಬ್ಬರ ಕಮೆಂಟುಗಳನ್ನು ಡಯಾನಿಸಿಸ್ ಕೇಳ್ತಾ ಇದ್ದ. ಈಗ ಏನು ಮಾಡೋದು ಅನ್ನೋದು ಇವನ ತಲೆ ಬಿಸಿಯಾಗ್ತದೆ. ಇಬ್ಬರು ಶ್ರೇಷ್ಠ ಕವಿಗಳು, ಯಾರನ್ನ ಪರ ಹಿಡಿಯೋದು? ಡಯಾನಿಸಿಸ್ ಹೇಳ್ತಾನೆ, ಇಬ್ಬರು ತನ್ನ ವಿಚಾರಗಳನ್ನು ಮಂಡಿಸುವಾಗ ಯಾರು ಹೆವಿಯೆಸ್ಟ್ ವರ್ಡನ್ನು ಯೂಸ್ ಮಾಡಿದ್ದಾರೆ ಅವರ ಪರವಾಗಿ ನಿಲ್ಲೋಣ ಅಂತ ಯೋಚಿಸ್ತಾನೆ. ಇಬ್ಬರು ತಮ್ಮ ಹೆವಿಯೆಸ್ಟ್ ವರ್ಡ್ಗಳನ್ನು ಕೋಟ್ ಮಾಡಿ ಹೇಳಲಿಕ್ಕೆ ಶುರು ಮಾಡ್ತಾರೆ. ಹರ್ಕ್ಯುಲಸ್ನ ವರ್ಡ್ಸ್ಗಳು ಹೆವಿ ಅನ್ನಿಸ್ತದೆ. ಡಯಾನಿಸಿಸ್ ಎಗೇನ್ ಕನ್ಫ್ಯೂಸ್ ಆಗ, ಯಾರನ್ನು ವಿನ್ನರ್ ಎಂದು ಘೋಷಿಸುವುದು ಅವನಿಗೆ ಅರ್ಥವೇ ಆಗೋದಿಲ್ಲ. ಅವನಿಗೆ ಅಥೆನ್ಸ್ನಲ್ಲಿರುವ ಇನ್ನೊಬ್ಬ ಪೊಲಿಟಿಷಿಯನ್ನ ಅಡ್ವೈಸ್ ತಗೊಳ್ಳುವ ಯೋಚನೆ ಆಗ್ತದೆ. ಇವರಿಬ್ಬರಲ್ಲಿ ಯಾರು ವಿನ್ನರ್ ಆದರೂ ಅವರನ್ನು ನಾನು ನನ್ನ ಜಗತ್ತಿಗೆ, ಅಂದರೆ ಭೂಮಿಗೆ ಕರ್ಕೊಂಡು ಹೋಗಬಹುದು. ಹಾಗೆ ಆ ಪೊಲಿಟಿಷಿಯನ್ಸ್ನ ಅಡ್ವೈಸ್ ಪಡಿತಾನೆ ಕೂಡ. ಡಯಾನಿಸಿಸ್ ಹೆಸ್ಕ್ಯುಲಸನ್ನು ವಿನ್ನರ್ ಎಂದು ಘೋಷಿಸ್ತಾನೆ. ಪ್ಲೂಟೋನು ಕೂಡ ಹೆಸ್ಕ್ಯುಲಸನ್ನು ರಿಯಲ್ ವರ್ಲ್ಡಿಗೆ ಕಳಿಸ್ತಾನೆ. ಇಲ್ಲಿಗೆ ಯೂರಿಪಿಡಿಸನ್ನು ಕರ್ಕೊಂಡು ಹೋಗಬೇಕು ಅಂತ ಬಂದಿದ್ರು, ಆದರೆ ಈಗ ಹೆಸ್ಕ್ಯುಲಸನ್ನು ಕರ್ಕೊಂಡು ಹೋಗ್ತಾ ಇದ್ರು. ಇದರೊಂದಿಗೆ ಕೃತಿ ಕೊನೆಗೊಳ್ಳುತ್ತದೆ. ಈ ದ ಫ್ರಾಗ್ ಕೃತಿಯ ಕನ್ನಡ ವಿವರಣೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತಾನೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.